ದಾವಣಗೆರೆ ನಗರದ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಡುಗೆ ಮಾಡುವಾಗ ಗ್ಯಾಸ್ ಸೋರಿಕೆಯಾಗಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ದಾವಣಗೆರೆ ನಗರದ ಎಸ್ಒಜಿ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಲಲಿತಮ್ಮ, ಮಲ್ಲೇಶಪ್ಪ, ಪಾರ್ವತಮ್ಮ, ಸೌಭಾಗ್ಯ ಹಾಗೂ ಪ್ರವೀಣ್ ಎಂಬುವವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 50% 60% ಸುಟ್ಟ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ನಗರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಚಿವರ ಕಿರುಕುಳಕ್ಕೆ ಮೈಮುಲ್ ಅಧ್ಯಕ್ಷ ರಾಜೀನಾಮೆ ನೀಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸಚಿವ ಕೆ ವೆಂಕಟೇಶ್ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಮೈಮುಲ್ ಅಧ್ಯಕ್ಷ ಪ್ರಸನ್ನಕುಮಾರ್ ಆರೋಪಿಸಿದ್ದಾರೆ. 6 ತಿಂಗಳಲ್ಲಿ 24 ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಪಿರಿಯಾಪಟ್ಟಣದ ಮಾಜಿ ಶಾಸಕ ಕೆ ಮಹದೇವ್ ಪುತ್ರ ಪ್ರಸನ್ನಕುಮಾರ್ ಆರೋಪಿಸಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಚಿತ್ರದುರ್ಗದಲ್ಲಿ ಅರೆಸ್ಟ್ ಆಗಿದ್ದ ವಕೀಲ ದೇವರಾಜೇಗೌಡ ಹಾಸನ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ಬಂದ ದೇವರಾಜೇಗೌಡ ಪ್ರತಿಕ್ರಿಯೆ ನೀಡಿದ್ದು, ಕಾನೂನಿಗೆ ನಾವು ಗೌರವವನ್ನ ಕೊಡಬೇಕಾಗತ್ತೆ, ಅದು ಎಲ್ಲರ ಕರ್ತವ್ಯ ಆಗಿದೆ. ನನ್ನ ಮೇಲೆ ಆರೋಪ ಮಾಡಲಾಗಿತ್ತು, ತನಿಖಾಧಿಕಾರಿ ಸಹಕಾರವನ್ನ ನೀಡಿದ್ದೇನೆ, ಮುಂದಿನ ದಿನದಲ್ಲಿ ಎಲ್ಲ ಸತ್ಯ ಹೊರಬರಲಿದೆ ಅಂತ ಹೇಳಿದ್ರು. ಇನ್ನು ರಾಜಕಾರಣಿ ಅಂದ ಮೇಲೂ ಇದರಲ್ಲೂ ರಾಜಕಾರಣ ಇರುತ್ತೆ, ಸತ್ಯಕ್ಕೆ ಜಯ ಅಂತ ಹೇಳಿಕೆ ನೀಡಿದ್ದಾರೆ. ಹೆಂಗ ಬಂದಿದ್ದು ನಾನಲ್ಲಿ ತನಿಖಾಧಿಕಾರಿಗಳಿಗೆ ಎಲ್ಲ ರೀತಿಯ ತನಿಖೆಗೆ ನಾನು ಸಹಕಾರವನ್ನು ಮಾಡಿದ್ದೀನಿ. ನಾನಲ್ಲಿ ಎಲ್ಲ ರೀತಿಯ ಆಯಾಮಗಳು ಮುಗಿದಿದೆ ಅಲ್ಲಿ. ಹಾಗಾಗಿ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಮಾತಾಡೋದು ಬೇಡ. ಅಲ್ಲಿ ಒಂದು ಸತ್ಯಕ್ಕೆ ಜಯ ಇದೆ ಅಂತ ನಮ್ಮೆಲ್ಲರೂ ಅಂದ್ಕೊಂಡಿದ್ದೀವಿ ನಾವಲ್ಲಿ. ಹಾಗಾಗಿ ನಾವು ನ್ಯಾಯಾಲಯನ ಗೌರವಿಸಬೇಕಾದಂಥ ವ್ಯಕ್ತಿ ಆಗಿರೋದ್ರಿಂದ ನಾನಲ್ಲಿ ಕೇಸು ಮುಕ್ತಾಯವಾಗುವವರೆಗೆ ಇದ್ರ ಬಗ್ಗೆ ಯಾವುದೇ ನಾನು ಸ್ಟೇಟ್ಮೆಂಟ್ ಕೊಡಲ್ಲ. ಅಲ್ಲಿ ಮುಂದಿನ ದಿವಸಗಳಲ್ಲಿ ಎಲ್ಲ ಸತ್ಯ ಹೊರಗೆ. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಜನತಾ ದರ್ಶನ ಮಾಡಲಿದ್ದಾರೆ. ಜುಲೈ 5ರಂದು ಮಂಡ್ಯದಲ್ಲಿ ಎಚ್ಡಿಕೆ ಜನತಾ ದರ್ಶನ ನಡೆಸಲಿದ್ದಾರೆ. ಅಂಬೇಡ್ಕರ್ ಭವನದಲ್ಲಿ ಜನತಾ ದರ್ಶನ ನಡೆಯಲಿದ್ದು ಕುಮಾರಸ್ವಾಮಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಜನತಾ ದರ್ಶನ ಆರಂಭವಾಗಲಿದ್ದು ಡಿಸಿ, ಎಸ್ಪಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ತುಮಕೂರು ಮಹಾನಗರ ಪಾಲಿಕೆ ಕಮಿಷನರ್ ಎತ್ತಂಗಡಿಯಾಗಿದೆ. ಬಿವಿ ಅಶ್ವಿಜಾ ಅವರನ್ನ ಏಕಾಏಕಿ ಸ್ಥಳ ತೋರಿಸದೆ ಎತ್ತಂಗಡಿ ಮಾಡಲಾಗಿದೆ. ಬಿವಿ ಅಶ್ವಿಜಾ ಅವರ ಜಾಗಕ್ಕೆ ಡಾಕ್ಟರ್ ಜಗದೀಶ್ ನಾಯಕ್ರನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಹಲವು ವರ್ಷಗಳಿಂದ ಬೀಡು ಬಿಟ್ಟಿದ್ದಂತಹ ದಲ್ಲಾಳಿಗಳಿಗೆ ಪಾಲಿಕೆ ಕಮಿಷನರ್ ಬಿವಿ ಅಶ್ವಿಜಾ ಸಿಂಹ ಸ್ವಪ್ನವಾಗಿದ್ರು. ದಲ್ಲಾಳಿಗಳನ್ನ ಮಟ್ಟ ಹಾಕುವಲ್ಲಿ ಯಶಸ್ವಿಯಾಗಿದ್ರು. ಹಲವು ಕಾರ್ಯಕ್ರಮಗಳ ಮೂಲಕ ತುಮಕೂರು ಜನತೆಗೆ ಹತ್ತಿರವಾಗಿದ್ದ ಬಿವಿ ಅಶ್ವಿಜಾ ಇದೀಗ ಎತ್ತಂಗಡಿಯಾಗಿದ್ದಾರೆ. ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ಗಳನ್ನು ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಕಳ್ಳರು ಅರೆಸ್ಟ್ ಆಗಿದ್ದಾರೆ. ಚಿಕ್ಕಮಗಳೂರು ಪೊಲೀಸರು ಬೈಕ್ ಕಳ್ಳರ ಹೆಡೆಮುರಿ ಕಟ್ಟಿದ್ದಾರೆ. ಕಯೂಮ್ ಪಾಷಾ ಅಲಿಯಾಸ್ ಅಬ್ದುಲ್ ರೆಹಮಾನ್, ಧನು ಶೆಟ್ಟಿ, ಉಮರ್ ಬೇಗ್ ಬಂಧಿತ ಆರೋಪಿಗಳು. ಬಂಧಿತರಿಂದ 30ಕ್ಕೂ ಹೆಚ್ಚು ಬೆಲೆ ಬಾಳುವ ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹೊನ್ನಳ್ಳಿ, ಕಡೂರು ಸೇರಿದಂತೆ ರಾಜ್ಯದ ಹಲವೆಡೆ ಕಳ್ಳತನ ಮಾಡ್ತಾ ಇದ್ರು. ಕದ್ದ ಬೈಕ್ಗಳನ್ನು ಭದ್ರಾವತಿಯ ಗುಜರಿ ಅಂಗಡಿಗೆ ರವಾನೆ ಮಾಡ್ತಾ ಇದ್ರಂತೆ. ಉಮರ್ ಎಂಬಾತ ಬೈಕ್ಗಳನ್ನು ಗುಜರಿ ವಸ್ತುಗಳಾಗಿ ಬೇರ್ಪಡಿಸ್ತಾ ಇದ್ದ. ಬಳಿಕ ಸೆಕೆಂಡ್ ಹ್ಯಾಂಡ್ ಬೈಕ್ ನಿರ್ಮಿಸಿ ಮಾರಾಟವನ್ನು ಮಾಡ್ತಾ ಇದ್ರು. ಇದೀಗ ಆರೋಪಿ ಉಮರ್ ಬೇಗ್ ನಿಂದ 2.15 ಲಕ್ಷ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಬಾಳೂರು ಸುತ್ತಮುತ್ತ ಭಾರೀ ಮಳೆಯಾಗಿದೆ. ಗಾಳಿ ಮಳೆಯಿಂದ ವಾಹನ ಸವಾರರು ಪರದಾಡಿದ್ದಾರೆ. ಮುಂಗಾರು ಎಂಟ್ರಿಯ ನಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಘಾಟಿಲೆಲ್ಲ ಹೋಗಕ್ಕೆ ಆಗ್ತಿಲ್ಲ ಸರ್, ಫುಲ್ ಮಿಸ್ಟು, ಭಾರಿ ಮಳೆ ಹೋಗ್ತಿಲ್ಲ, ಇಲ್ಲೇ ನಿಲ್ಸ್ತಾರೆ. ಹಾಂ ಸರ್, ಅಲ್ಲೆಲ್ಲ ನಿಂತಿದ್ದಾರೆ ಸರ್, ಎಲ್ಲ ಮಲೆ ಮಾರುತ ಇಂದ ಗೆಸ್ಟ್ ಹೌಸ್ ಇದೆಯಲ್ಲ ಸರ್. ಹೌದಾ?